ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ ತುಳಿತ ಕೇಸ್ 11 ಜನರ ಸಾವಿಗೆ ನೇರ ಹೊಣೆ ಆರ್ಸಿಬಿ 2200ಕ್ಕೂ ಪುಟಗಳ ಚಾರ್ಜ್ ಶೀಟ್ ಈಗಾಗಲೇ ರೆಡಿಯಾಗಿದೆ. ತನಿಖೆಯನ್ನ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಐಡಿ ತಯಾರಿಯನ್ನ ಮಾಡಿಕೊಂಡಿದೆ. ಇಲ್ಲಿ ಆರ್ಸಿಬಿನೇ ಹೊಣೆ 11 ಜನರ ಸಾವಿಗೆ ಅಂತ ಹೇಳಿ ಹೊಣೆಯನ್ನ ಮಾಡಿದೆ. ತನಿಖೆಯನ್ನ ಮುಗಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಗೆ ಸಿಐಡಿ ಅಧಿಕಾರಿಗಳು ತಯಾರಿ ಮಾಡಿದ್ದಾರೆ. 3 ಸಂಸ್ಥೆಗಳು 11 ಜನರ ಸಾವಿಗೆ ಹೊಣೆ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಆರ್ಸಿಬಿ, ಜಿಎನ್ಎ, ಕೆಎಸ್ಸಿಎ ವಿರುದ್ಧ ಹಲವು ಸಾಕ್ಷ್ಯಗಳು ಕೂಡ ಪತ್ತೆಯಾಗಿದೆ. ಹೈಕೋರ್ಟ್ ಪರ್ಮಿಷನ್ಗೆ ಕಾಯ್ತಾ ಇದ್ದಂತಹ ಸಿಐಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆಗೆ ಹೈಕೋರ್ಟ್ನಿಂದ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ 11 ಜನರ ಸಾವಿಗೆ ಆರ್ಸಿಬಿಯೇ ನೇರ ಹೊಣೆ ಅಂತ ಹೇಳಿ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. 2200ಕ್ಕೂ ಹೆಚ್ಚಿನ ಪುಟಗಳು. ಅಲ್ಲಿಗೆ ಒಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಸರ್ಕಾರದ ಪಾತ್ರ ಏನೂ ಇಲ್ಲ. ಇಲ್ಲಿ 3 ಸಂಸ್ಥೆಗಳು 11 ಜನರ ಸಾವಿಗೆ ಹೊಣೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಲಾಗಿದೆ. ಹಾಗಿದ್ರೆ ಎರಡೆರಡು ಕಡೆ ಈ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ರಲ್ಲ, ಯಾಕೆ ಮಾಡಬೇಕಾಗಿತ್ತು? ಯಾಕೆ ಇದಕ್ಕೆ ಈ ಒಂದು ಒಪ್ಪಿಗೆಯನ್ನ ನೀಡಬೇಕಾಗಿತ್ತು ಸರ್ಕಾರ ಅಂತ ಹೇಳಿ? ಸರ್ಕಾರದ ಪಾತ್ರ ಏನೂ ಇಲ್ಲ ಅನ್ನೋದನ್ನ ಈ ಒಂದು ಪತ್ರ ಅಂದ್ರೆ ಈ ಒಂದು ಚಾರ್ಜ್ ಶೀಟ್ ಹೇಳ್ತಾ ಇದೆ. ಹಾಗಾಗಿ ಆರ್ಸಿಬಿ ಮತ್ತೆ ಡಿಎನ್ಎ, ಕೆಎಸ್ಸಿಎ ವಿರುದ್ಧ ಹಲವು ಸಾಕ್ಷ್ಯಗಳು ಪತ್ತೆಯಾಗಿದೆಯಂತೆ. ಹೈಕೋರ್ಟ್ ಪರ್ಮಿಷನ್ಗೆ ಸಿಐಡಿ ಅಧಿಕಾರಿಗಳು ಕಾಯ್ತಾ ಇದ್ರು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಹೈಕೋರ್ಟ್ನಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಐಡಿ ತಯಾರಿ ಮಾಡಿಕೊಂಡಿದೆ. 100 ಪ್ರತ್ಯಕ್ಷ ಸಾಕ್ಷಿ, ಸಿಸಿಟಿವಿ ಫುಟೇಜಸ್ಗಳು, ಗಾಯಾಳುಗಳ ಹೇಳಿಕೆ ಇದೆಲ್ಲವನ್ನೂ ಕೂಡ ಸಿಐಡಿ ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ. ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ನೇರ ಹೊಣೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಬಯಲಾಗಿದೆ. ಚಾರ್ಜ್ ಶೀಟ್ನಲ್ಲಿ 3 ಸಂಸ್ಥೆಗಳನ್ನ ನೇರ ಹೊಣೆಯಾಗಿ ಮಾಡಿರುವಂತಹ ಸಿಐಡಿ ಅಧಿಕಾರಿಗಳು ತಯಾರಿ ಸರಿಯಾಗಿ ಮಾಡಿಲ್ಲ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಪತ್ತೆಯಾಗಿದೆ. ತಯಾರಿ ಸರಿಯಾಗಿ ಮಾಡಿಲ್ಲ ಅನ್ನೋದೇ ಆಗಿದ್ರೆ ಸರ್ಕಾರ ಯಾಕೆ ಇದಕ್ಕೆ ಒಪ್ಪಿಗೆಯನ್ನ ಕೊಡಬೇಕಾಗಿತ್ತು? ಅನುಮತಿಯನ್ನ ಕೊಟ್ಟಿದ್ದು ಸರ್ಕಾರದ ತಪ್ಪು ಕೂಡ ಹೌದು ಅಲ್ವಾ? ಆದ್ರೆ ಸರ್ಕಾರ ಇಲ್ಲಿ ನುಣುಚ್ಕೊಳ್ತಾ ಇದೆ.